ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಬ್ಬರು ತನ್ನದೇ ಆದಂತಹ ಶೈಲಿಯಲ್ಲಿ ಮತದಾರರ ಮತ ಸೆಳೆಯಲು ನಾನಾ ರೀತಿಯ ರೋಡ್ ಶೋ ಹಾಗೂ ಬಹಿರಂಗ ಸಭೆಗಳನ್ನು ಮಾಡಿ ಮತ ಪ್ರಚಾರ ಮಾಡಿದರು. ಚುನಾವಣೆ ಘೋಷಣೆ ಆದಾಗಿನಿಂದಲೂ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದಲ್ಲ ಒಂದು ಬಹಿರಂಗ ಪ್ರಚಾರಗಳ ಮೂಲಕ ನಗರದಲ್ಲೇ ಜನ ಜಂಗುಳಿಯೇ ಸೇರುತ್ತಿತ್ತು. ಆದರೆ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಬುಧವಾರ ಸಂಜೆ 6 ಗಂಟೆಗೆ ತೆರೆ ಬಿದ್ದಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಣುತ್ತಿದ್ದ ಸಾರ್ವಜನಿಕರು, ರಾಜಕೀಯ ಪ್ರಚಾರಗಳು ಇಲ್ಲದ ಕಾರಣ ನಗರದ ರಸ್ತೆಗಳಲ್ಲಿ ಸಾರ್ವಜನಿಕರು ಇಲ್ಲದೆ ಬಿಕೋ ಎನ್ನುತ್ತಿವೆ. ನಿಜ ಹೇಳಬೇಕು ಅಂದರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅರ್ಥದಲ್ಲಿ ನೀರವ ಮೌನ ಅಂತ ಹೇಳಿದ್ರೆ ಅಚ್ಚರಿ ಏನಿಲ್ಲ. ಕಾರಣ ಇಷ್ಟೇನೆ, ಇವತ್ತು ಬೆಳಗಿನಿಂದ ನಿನ್ನೆ ಸಂಜೆ 6 ಗಂಟೆಯಿಂದ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆಗಿದೆ. ಈ ಕಾರಣದಿಂದ ಎಲ್ಲೂ ಸಹಿತ ಸಭೆ ಸಮಾರಂಭಗಳಿಲ್ಲ, ಭರ್ಜರಿ ಓಡಾಟಗಳಿಲ್ಲ. ಹಾಗಾಗಿ ಇವತ್ತು ಎಲ್ಲಿ ನೋಡಿದ್ರೂ ಮೌನ. ಆದರೆ ಪ್ರಜ್ಞಾವಂತ ನಾಗರಿಕರು ಮಾತ್ರ ಮೌನವಾಗಿಲ್ಲ. ಅವರು ಯಾರಿಗೆ ನಾನು ಮತ ನೀಡಬೇಕು ಅನ್ನೋದು 24 ಗಂಟೆ ಮುಂಚೆನೇ ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಾಳೆ ಅದೇ ರೀತಿ ಅವ್ರು ನಡ್ಕೊಳ್ತಾರೆ. ಆದರೆ ಅಂತಿಮ ಕ್ಷಣದ ಚುನಾವಣಾ ತಯಾರಿಗಳು ಏನಾದರೂ ನಡೆದು ಆದರೆ ಮಾತ್ರ 1-2% ವ್ಯತ್ಯಾಸ ಆಗತ್ತೆ ಹೊರತು ಚುನಾವಣೆ ಮಾತ್ರ ಶಾಂತಿಯುತವಾಗಿ ನ್ಯಾಯಸಮ್ಮತವಾಗಿ ನಡೆಯುತ್ತೆ. ಇದಕ್ಕೆ ಜಿಲ್ಲಾ ಚುನಾವಣಾ ಆಯೋಗ ಸಹ ಅತ್ಯಂತ ಉತ್ತಮವಾಗಿ ಕೆಲಸ ನಿರ್ವಹಿಸಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ರಾಜಕೀಯ ಪಕ್ಷಗಳ ಬಹಿರಂಗ ಪ್ರಚಾರಕ್ಕೆ ಬುಧವಾರ ಅಂತ್ಯ ಕಂಡಿದ್ದು, ಶುಕ್ರವಾರ ನಡೆಯುವ ಮತದಾನ ಪ್ರಕ್ರಿಯೆಗೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಮತದಾರರು ಕೂಡ ಮತದಾನ ಮಾಡಲು ಕಾತುರದಿಂದ ಕಾಯುತ್ತಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಮತದಾನದ ಹಕ್ಕನ್ನು ಕಡ್ಡಾಯವಾಗಿ ಯಾರು ನಿಮಗೆ ಸೂಕ್ತ ಅನ್ನಿಸುತ್ತಾರೋ ಅಂತಹವರಿಗೆ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಎಂದು ಹಿರಿಯ ಪತ್ರಕರ್ತ ನಾಗೇಂದ್ರ ಬಾಬು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾಳೆ ಏಪ್ರಿಲ್ 26 ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಅದರ ಹಿಂದಿನ ದಿನ ಇವತ್ತು ಮತದಾನದ ಪ್ರಕ್ರಿಯೆ ಅತ್ಯಂತ ಜೋರಾಗಿದ್ದ ಸಂದರ್ಭದಲ್ಲಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಅನೇಕ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ರೋಡ್ ಶೋಗಳನ್ನು ನಡೆಸಿದ್ರು ಹಾಗೂ ಮೈಕಾಸುರನ ಹಾವಳಿ ಕೂಡ ಇತ್ತು. ಆದರೆ ಇವತ್ತಿನ ದಿವಸ ಇದು ಯಾವುದೂ ಇಲ್ಲ. ಈಗ 36 ಡಿಗ್ರಿ ಬಿಸಿಲಿದ್ರೂ ಸಹಿತನೂ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂತಹ ಅಭ್ಯರ್ಥಿಗಳು ಅವರ ಬೆಂಬಲಿಗರು ಮನೆ ಮನೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಮಾನ್ಯರೇ, ಸಂವಿಧಾನದತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಬಲವಾದ ಹಕ್ಕು ಅದು ಮತದಾನ. ಯಾರೂ ಸಹಿತ ಮತದಾನದಿಂದ ವಂಚಿತರಾಗಬಾರ್ದು. ಕಡ್ಡಾಯವಾಗಿ ಎಲ್ಲರೂ ಮತಗಟ್ಟೆಗೆ ಬಂದು ನಿಮಗೆ ಯಾರು ಸೂಕ್ತ ಅಂತಾರೋ ಅಂತಹ ಅಭ್ಯರ್ಥಿಗೆ ಮತ ನೀಡಬೇಕು. ಆ ಮೂಲಕ ಭವಿಷ್ಯತ್ ಭಾರತನ ಗಟ್ಟಿಗೊಳಿಸೋ ಪ್ರಯತ್ನಕ್ಕೆ ನಾವು ನಾಳೆಯ ದಿನ ಶ್ರೀಕಾರ ಇಡಬೇಕು ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತಿದ್ದಂತೆ ಜನ ಬಿಸಿಲಿನ ತಾಪಕ್ಕೆ ಹೊರಬರದೆ ಮನೆಯಲ್ಲೇ ಇದ್ದಾರೆ. ಇನ್ನು ಶುಕ್ರವಾರ ನಡೆಯಲಿರುವ ಮತದಾನದ ಪ್ರಕ್ರಿಯೆಗೆ ಜನ ತಮ್ಮ ತಮ್ಮ ನೆಚ್ಚಿನ ನಾಯಕರುಗಳಿಗೆ ಮತ ಹಾಕಲು ಕಾತುರದಿಂದ ಕಾಯುತ್ತಿದ್ದಾರೆ. ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.